ಮುಖ ಮುಚ್ಚಿಕೊಂಡು ಚೀಲದಲ್ಲಿ ಬುರುಡೆ ಹಿಡ್ಕೊಂಡು ನ್ಯಾಯಾಧೀಶರ ಮುಂದೆ ಹಾಜರಾಗಿದ್ದ ಮಾಸ್ಕ್ ಮ್ಯಾನ್ ಚಿನ್ನಯ್ಯ ಆತನ ಎಸ್ಐಟಿ ಕಸ್ಟಡಿ ಅಂತ್ಯಗೊಂಡಿದೆ. ಇಂದೇ ನ್ಯಾಯಾಲಯಕ್ಕೆ ಹಾಜರುಪಡಿಸೋ ಸಾಧ್ಯತೆಗಳಿದ್ದಾವೆ. ನ್ಯಾಯಾಲಯದ ಅನುಮತಿಯಂತೆ ಎಸ್ಐಟಿ ಕಸ್ಟಡಿಗೆ ಕೊಡಲಾಗಿತ್ತು ಚಿನ್ನಯ್ಯನನ್ನ. ಆತನ ಕಸ್ಟಡಿಯ ಅವಧಿ ಇಂದಿಗೆ ಈ ಕ್ಷಣಕ್ಕೆ ಮುಕ್ತಾಯ. ಚಿನ್ನಯ್ಯರಿಂದ ಮಹತ್ವದ ಮಾಹಿತಿಯನ್ನ ಸಂಗ್ರಹಿಸಿದ್ದ ಎಸ್ಐಟಿ ನ್ಯಾಯಾಲಯದ ಅನುಮತಿಯಂತೆ ಎಸ್ಐಟಿ ಕಸ್ಟಡಿಯಲ್ಲಿದ್ದ. ಇಂದು ಕೋರ್ಟ್ ಮುಂದೆ ಚಿನ್ನಯ್ಯ ಹಾಜರುಪಡಿಸಲಿರೋ ಸಾಧ್ಯತೆ. ಎಸ್ಐಟಿ ತನಿಖಾ ತಂಡ 12 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದ್ದ ನ್ಯಾಯಾಲಯ 12 ದಿನ ಚಿನ್ನಯ್ಯ ಸಮ್ಮುಖದಲ್ಲಿ ಅನೇಕ ಸ್ಥಳ ಮಹಜರ್ ನಡೆಸಿರುವ ಎಸ್ಐಟಿ ಮತ್ತೆ ಕಸ್ಟಡಿಗೆ ನೀಡುವಂತೆ ಎಸ್ಐಟಿ ಮನವಿ ಮಾಡೋ ಸಾಧ್ಯತೆ. ಎಸ್ಐಟಿ ಕಸ್ಟಡಿಗೆ ಮತ್ತೆ ಅನುಮತಿ ಕೊಡುತ್ತಾ ನ್ಯಾಯಾಲಯದ ಮುಂದೆ ಎಸ್ಐಟಿ ಅವರು ಮನವಿ ಮಾಡಿಕೊಳ್ತಾರೆ. ನ್ಯಾಯಾಲಯ ಅನುಮತಿಯನ್ನು ಕೊಡಬೇಕಾಗಿ ಬರುತ್ತೋ ಅಥವಾ ಕೊಡುತ್ತೋ ಇಲ್ವೋ ಅನ್ನುವಂಥದ್ದೇ ಕಾತರ. ಚಿನ್ನಯ್ಯರಿಂದ ಮಹತ್ವದ ಮಾಹಿತಿ ಸಂಗ್ರಹಿಸಿದ ಎಸ್ಐಟಿ ಇಂದು ಕೋರ್ಟ್ ಮುಂದೆ ಚಿನ್ನಯ್ಯ ಹಾಜರುಪಡಿಸಲಿರುವಂತಹ ಎಸ್ಐಟಿ ಅಧಿಕಾರಿಗಳು 12 ದಿನ ಎಸ್ಐಟಿ ಕಸ್ಟಡಿಗೆ ನೀಡಿದ್ದ ನ್ಯಾಯಾಲಯ. ಬಲಗೈಯಲ್ಲೊಂದು ಚೀಲ ಇತ್ತು, ಶರೀರದ ತುಂಬ ಹೊದಿಕೆ ಇತ್ತು, ಆತನನ್ನ ಮುಚ್ಚಲಾಗಿತ್ತು. ಅತ್ಯಂತ ರಹಸ್ಯವಾಗಿದ್ದ ಆತನ ಮುಖ ಚೆಹರೆ. ಇಂತಹದ್ದೇ ವ್ಯಕ್ತಿ ಅನ್ನೋದು ಯಾರಿಗೂ ಅರ್ಥ ಆಗ್ತಾ ಇರಲಿಲ್ಲ. ನ್ಯಾಯಾಲಯದ ಮುಂದೆ ಹಾಜರಾಗಿದ್ದ ವಕೀಲರ ಸಮ್ಮುಖದಲ್ಲಿ ನ್ಯಾಯಾಲಯದ ಮುಂದೆ 164 ಸ್ಟೇಟ್ಮೆಂಟ್ ಅನ್ನು ಕೂಡ ಕೊಟ್ಟಿದ್ದ ಆತ. ನಾನು 1994 ಎಡೆಯಲ್ಲಿ ನೈರ್ಮಲ್ಯ ಕೆಲಸಗಾರನಾಗಿ ಜಾಯ್ನ್ ಆದೆ. ಅದಾದ ನಂತರ ಒಂದಷ್ಟು ಜನ ನನಗೆ ಹೆಣ ಹೂಳುವಂತಹ ಕೆಲಸಗಳನ್ನು ಕೊಡೋದಕ್ಕೆ ಶುರು ಮಾಡಿದ್ರು. ಕ್ರಮೇಣ ಹಂತ ಹಂತವಾಗಿ ನಾನು ಒಬ್ಬ ಪ್ರೊಫೆಷನಲ್ ಹೆಣ ಹೂಳುವವನಾಗಿ ಬಿಟ್ಟೆ ಅನ್ನೋ ಅರ್ಥಕ್ಕೆ ಬಂದಿದ್ದ ಆತ. ಸೊ ಆತನನ್ನ ಎಸ್ಐಟಿ ಅಧಿಕಾರಿಗಳು ಕಸ್ಟಡಿಗೆ ತೆಗೆದುಕೊಂಡಿದ್ರು ನ್ಯಾಯಾಲಯದ ಅನುಮತಿಯಂತೆ. ಹೆಣಹೂತ ಪ್ರಕರಣದಲ್ಲಿ ಸಾಕಷ್ಟು ಮಾಹಿತಿಗಳು ಈತನಲ್ಲಿದೆ, ಹಾಗಾಗಿ ಈತ ನಮ್ಮ ಕಸ್ಟಡಿಗೆ ಬೇಕು ಅಂತ ಹೇಳಿ ಆತನನ್ನ ಕಸ್ಟಡಿಗೆ ತೆಗೆದುಕೊಂಡಿದ್ದಂಥ ಎಸ್ಐಟಿ 12 ದಿವಸಗಳ ಕಸ್ಟಡಿಯ ಅವಧಿಯನ್ನು ಕೊಟ್ಟಿತ್ತು ನ್ಯಾಯಾಲಯ, ಘನ ನ್ಯಾಯಾಲಯ. ಆ ಅವಧಿ ಈಗ ಮುಕ್ತಾಯ ಆಗಿದೆ. ಕಾನೂನು ಪ್ರಕಾರ ಮುಕ್ತಾಯ ಆದ ದಿನವೇ ಆತನನ್ನು ಮತ್ತೆ ನ್ಯಾಯಾಲಯಕ್ಕೆ ಹಾಜರುಪಡಿಸಬೇಕು. ಇನ್ನು ಎಸ್ಐಟಿ ಅಧಿಕಾರಿಗಳ ಮನವಿ ಅಥವಾ ಬೇಡಿಕೆ ಏನಿರುತ್ತೋ ಅದು ನ್ಯಾಯಾಲಯದ ಮುಂದೆ ವ್ಯಕ್ತಪಡಿಸಬೇಕು. ಮತ್ತೆ ಈತನನ್ನ ಕಸ್ಟಡಿಗೆ ತೆಗೆದುಕೊಳ್ಳೋದಕ್ಕೇನಾದರೂ ಎಸ್ಐಟಿ ಅಧಿಕಾರಿಗಳಿಗೆ ಇಚ್ಛೆ ಇದ್ದರೆ ನ್ಯಾಯಾಲಯದ ಅನುಮತಿ ಬೇಕಾಗುತ್ತೆ. ನ್ಯಾಯಾಧೀಶರ ಅನುಮತಿಗಾಗಿ ಕಾಯ್ತಾ ಇದ್ದಾರೆ ಎಸ್ಐಟಿ ಅಧಿಕಾರಿಗಳು. ಜೊತೆಗೆ ಈ 12 ದಿನ ಕಸ್ಟಡಿಯಲ್ಲಿದ್ದಂತಹ ಚಿನ್ನಯ್ಯನನ್ನ ಹೆಂಗೆ ತನಿಖೆ ಮಾಡಿದ್ರು ಎಸ್ಐಟಿ ಅಧಿಕಾರಿಗಳು? ದಿನಕ್ಕೊಬ್ಬ ವ್ಯಕ್ತಿಯ ಮನೆಯಲ್ಲಿ ಶೋಧ ಕಾರ್ಯ ನಡೆಯಿತು. ಅದು ಈತನ ಅನುಪಸ್ಥಿತಿಯಲ್ಲ, ಈತನ ಹಾಜರಾತಿಯಲ್ಲೇ ನಡೆದಿರುವಂತಹದ್ದು ಶೋಧ. ಮಹೇಶ್ ಶೆಟ್ಟಿ ತಿಮರೋಡಿ ಮನೆಗೆ ಹೋದ್ರು ಎಸ್ಐಟಿ ಅಧಿಕಾರಿಗಳು. ಚಿನ್ನಯ್ಯನನ್ನ ಕರ್ಕೊಂಡು ಹೋದ್ರೋ ಕರ್ಕೊಂಡು ಹೋಗ್ಲಿಲ್ವೋ ಎನ್ನುವಂತಹ ವಾದ ಇನ್ನೂ ಕೂಡ ಚರ್ಚೆಯಲ್ಲಿದೆ. ಸೀದಾ ಅವರು ನುಗ್ಗಿದ್ದು ಮಹೇಶ್ ಶೆಟ್ಟಿ ತಿಮರೋಡಿಯ ಮನೆಯಲ್ಲಿ. ಈ ಚಿನ್ನಯ್ಯ ಎನ್ನುವಂತಹ ವ್ಯಕ್ತಿ ವಾಸವಿದ್ದಂತಹ ಕೋಣೆಗೆ ಹೋದ್ರು ಪೊಲೀಸ್ನವರು. ಸಂಬಂಧಪಟ್ಟಂತಹ ದಾಖಲೆಗಳು ಸಿಗುತ್ತಾ ಅಂತೇಳಿ ಶೋಧ ಕಾರ್ಯ ಮಾಡಿದ್ರು. ಚಿನ್ನಯ್ಯ ಧರಿಸ್ತಿದ್ದಂತಹ ಉಡುಪುಗಳು, ಚಿನ್ನಯ್ಯ ಬಳಕೆ ಮಾಡ್ತಾ ಇದ್ದಂತಹ ಬೆಡ್ಶೀಟು, ಬ್ಲಾಂಕೆಟ್ಗಳು, ಚಿನ್ನಯ್ಯ ಬಳಸ್ತಾ ಇದ್ದಂತಹ ಶೌಚಾಲಯ, ಚಿನ್ನಯ್ಯ ಇದ್ದಂತಹ ರೂಮು, ಆ ರೂಮಿನ ಸುತ್ತಲೂ ಇರ್ತಕ್ಕಂತಹ ದಾಖಲೆಗಳು ಹೆಣಹೂತ ಪ್ರಕರಣಕ್ಕೆ ಸಂಬಂಧಪಟ್ಟಿದ್ದ, ಅಲ್ಲೇನಾದರೂ ಮಾರಕಾಯುಧಗಳಿತ್ತ, ಚಿನ್ನಯ್ಯನನ್ನ ಬಲವಂತವಾಗಿ ಕೂರಿಸಲಾಗಿತ್ತ. ಚಿನ್ನಯ್ಯ ಸಾಕಷ್ಟು ಆರೋಪಗಳನ್ನು ಮಾಡಿದ್ದ ಅಂತ ಹೇಳಿ ಸಾಕಷ್ಟು ವಿಚಾರವಾಗಿ ಸುದ್ದಿ ಆಗಿತ್ತು. ಚಿನ್ನಯ್ಯನಿಗೆ ಕಿರುಕುಳ ಕೊಡಲಾಗ್ತಾ ಇತ್ತು, ಮಹೇಶ್ ಶೆಟ್ಟಿ ತಿಮರೋಡಿಯ ನೇತೃತ್ವದಲ್ಲಿ ಚಿನ್ನಯ್ಯನ ಮೇಲೆ ಹಲ್ಲೆಗಳಾಗಿತ್ತು ಅನ್ನೋ ಆರೋಪಗಳಿದ್ದಾವೆ. ಅದಿನ್ನೂ ಒಂದು ಕ್ಲಾರಿಟಿ ಅಲ್ಲ. ಸೊ ಚಿನ್ನಯ್ಯನನ್ನ ಎಸ್ಐಟಿ ಅವರು ನಾನಾ ತರಹದ ಸ್ಥಳ ಮಹಜರು ಕಾರ್ಯದಲ್ಲಿ ತೊಡಗಿಸಿಕೊಂಡ್ರು. ನಿಮಗೆ ಗೊತ್ತಿರಲಿ, ಹೊಸ ದೂರುದಾರ ಜಯಂತ್ ಟಿ ಎನ್ನುವಂತಹ ವ್ಯಕ್ತಿ ಬೆಂಗಳೂರು ಒಂದು ಪ್ರದೇಶದಲ್ಲಿ ವಾಸ ಇದ್ದಾನೆ. ಆತನ ಮನೆಗೂ ಕೂಡ ಚಿನ್ನಯ್ಯರನ್ನ ಕರ್ಕೊಂಡು ಹೋಗಲಾಯಿತು. ಸೊ ಈ 12 ದಿವಸ ನಮ್ಮ ತನಿಖೆಗೆ ಈತ ಸಹಕರಿಸಿದ್ದಾನೆ. ಇನ್ನೊಂದಷ್ಟು ದಿವಸ ನಮ್ಮ ಕಸ್ಟಡಿಗೆ ಕೊಟ್ಟರೆ ಇದರ ಅನೇಕ ಮಹತ್ವದ ದಾಖಲೆಗಳು ನಮಗೆ ಸಿಗಬಹುದು ಅನ್ನುವಂಥ ಅಭಿಪ್ರಾಯವನ್ನು ವ್ಯಕ್ತಪಡಿಸಬಹುದು. ಸೊ ಅನುಮತಿ ನ್ಯಾಯಾಲಯಕ್ಕೆ ಬಿಟ್ಟಿರೋದು. ಘನ ನ್ಯಾಯಾಲಯ ಗೌರವಾನ್ವಿತ ಪೀಠ ಮತ್ತೆ ಕಸ್ಟಡಿಗೆ ಚಿನ್ನಯ್ಯರನ್ನು ಕೊಡ್ತಾರೋ ಅಥವಾ ನ್ಯಾಯಾಂಗ ಬಂಧನದಲ್ಲಿ ಇರಿಸಲಾಗುತ್ತೋ ಕಾದು ನೋಡಬೇಕು.
ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.